ಇದೇನು ಕಾವೇರಿ, ಯಾಕವ ಹಿಂಗ ಆಟ ಮಾಡ್ತೀಯ? ಹಾಲ್ ಕೊಡವ, ನಿನ್ ದಮ್ಮಯ್ಯ ಹೇಳ್ತೀನಿ. ಕಮಲೇ, ಏನ್ರಿ? ಬಾರ ಇಲ್ಲಿ ಕುಳ್ಳಿ. ಇವರು ಒತ್ತಾರೆಯಿಂದ ಸಂಜೆ ಗಂಟ ನಂಗೆ ಯಾವ ಕೆಲಸನೂ ಮಾಡಕ್ ಬಿಡಕ್ಕಿಲ್ಲ. ಏನು ಕಮಲಿ, ಕಾವೇರಿ ಯಾಕೋ ಆದೆ ಕೊಡಕ್ಕಿಲ್ಲ ಅಂತದೆ ಕೊನೆ. ನಿಮ್ಮನ್ ನೋಡಿದ್ರೆ ಗೊಂಜಲಾನು ಕೊಡಕ್ಕಿಲ್ಲ ಅಂತದೆ. ಕೊಡಿತಾಗೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿ ಮನೆಗೆ ಎರವಾದೆ, ನಾ ಹುಟ್ಟಿ ಮನೆಗೆ ಎರವಾದೆ, ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ನೋಡಿದ್ರ ಸಾರ್ಥಕಾಯ್ತು ಕಣಮಿ. ಕಂಸಾಳೆ ಕೃಷ್ಣಪ್ಪನ್ ಮಗಳನ್ನ ನಾನ್ ಮದ್ವೆ ಮಾಡ್ಕೊಂಡಿದ್ಕೆ. ಯಾಕೋ ಅಂದ್ರೆ ತಾವ್ ಬರ್ಬೇಕು, ಸಂಗೀತ ಪಾಡ್ಬೇಕು, ಕಾವೇರಿ ಸ್ವರ ಬಿಡ್ಬೇಕು, ತಾವ್ ಹಾಲು ಕರಿಬೇಕು, ಆ ಹಾಲಿನ ಬಗ್ಗಿನ ನಮ್ ಕೈ ಕೊಡ್ಬೇಕು. ಹಿರಿಯಕ್ಕನ್ ಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು. ನಿನ್ ನೋಡಿ ನಿನ್ ಮಗ ಕಲ್ತ್ಕೊಂಡ್ಬಿಟ್ಟ. ಸೌಟ್ಗೇನ್ ಗೊತ್ತು ಸಾರಿನ್ ರುಚಿ. ಹೌದು ಕಣಮ್ಮಿ, ಸಂದಾಗಿ ಹೇಳ್ದೆ. ನಂಗೇನು ಗೊತ್ತಾಗಕ್ಕಿಲ್ಲ. ನೀನ್ ಕಟ್ಕಟ್ ಮೇಲೆ ಅಲ್ವಾ ನನ್ಗೆ ಗೊತ್ತಾಗಿದ್ದು. ನಂಗೇನು ಗೊತ್ತಿಲ್ಲ ಅಂತ. ನಾನು ನಿಮ್ಮ ಅಪ್ಪನ ಮಾವ ನನ್ ವರದಕ್ಷಿಣೆ ಕೊಡಕ್ಕಿಲ್ವಾ ಅಂತ ಕೇಳ್ದೆ. ಅದಕ್ಕೆ ಅವನು, ಅಳೆ ಭಯ ನೀನೇನು ಹೆದರ್ಕೋಬೇಡ, ನನ್ನ ಮಗಳು ಗಂಟು ಹೊತ್ಕೊಂಬತ್ತ ಅವಳೆ, ಹೋಗ್ ನೋಡು ಅಂದ. ನಾನು ನಿಮ್ಮವ್ವಂದು ನಿಮ್ಮ ಅಜ್ಜಿದು ಒಡವೆ ಗಂಟು ಹೊತ್ಕೊಂಬತ್ತೀಯ ಅಂತ ಕಾಯ್ತಾ ಇದ್ದೆ. ನೀನು ಒಕ್ಕರ್ಸದ್ಮೇಲೆ ನನ್ಗೆ ಗೊತ್ತಾಗಿದ್ದು ನಿಂತಾವಿರೋದು ಬರೀ ಪದಗಳ ಗಂಟು ಅಂತ. ನೀವೇನ್ ಕಮ್ಮಿ? ಲಗ್ನ ಪತ್ರಿಕೆಗೆ ಮುದ್ದಣ್ಣ BA ಅಂತ ಹಾಕೊಂಡಿದ್ರಿ. ಏನಿವಾಗ ಅದನ್ನ ನೋಡಿ ನನ್ ಗಂಡ ಡಿಗ್ರಿ ಮಾಡವನೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೆ. ಆಮ್ಯಾಗ ತಾನೇ ಗೊತ್ತಾಗಿದ್ದು BA ಅಂದ್ರೆ ಬೆಣ್ಣೆ ಆಡ್ಸೋನು ಅಂತ. ಸೋಮನಳ್ಳಿ ಮುದ್ಕಿ ಕತೆ ಆಗೋಯ್ತು. ಇವಳು ಬಂದ್ ಹಾಡು ಹೇಳದ್ಮೇಲೆ ಹೊಸ ಹಾಲು ಕೊಡೋದು. ನಮಸ್ಕಾರ ಕಣ್ರಣ್ಣ. ನಾಸಿ ನನ್ ಮಗನೇ, ಒಂದ್ ದಿವ್ಸಕ್ಕೆ ಎಷ್ಟ್ ಕಿತ ನಮಸ್ಕಾರ ಮಾಡೋದು? ಒಂದ್ ದಿವ್ಸಕ್ಕೆ ಒಂದೇ ಕಿತ ನಮಸ್ಕಾರ ಮಾಡ್ಬೇಕು. ಬೆಣ್ಣೆ ತಿಂದ್ಮೇಲೆ ಮೂತಿ ಒರೆಸ್ಕೊಳತ್ ಕಲ್ಕೋ. ದರಿದ್ರ ನನ್ ಮಗನ್ ತಗೊಂಬಂದು ಮಳವಳಿ, ಇದೇನ ಬೆಣ್ಣೆ ಇದ್ಕಿದಂಗೆ ಕಮ್ಮಿ ಆಗ್ಬಿಟ್ಟದೆ. ಕರ್ಗೋತ್ ಕಣಣ್ಣ. ನೀರ್ನಾಗಿದ್ರೆ ಮಜ್ಜಿಗೆಗಿದ್ರೆ ಬೆಣ್ಣೆ ಕರ್ಗನ ಅಂದ್ರೆ ಏನ್ಲ? ಬಿಸಿಲ್ ಕಣಣ್ಣ. ಎಲ್ಲ ಮಾಯಕ ನನ್ ಮಗನೇ ನೀನ್ ಅಂತ ಚಾಕ್ರಿಗೆ ಬಂದಾಗ ಹೆಂಗಿದ್ ಗೊತ್ತಾ? ಆ ನಾಟಕ ಕರ್ಸಿದ್ವಲ್ಲ, ಅವನ ಹೆಸರೇನಪ್ಪ? ಡಿಂಗ್ರಿ. ಹಂಗಿದ್ದೆ. ಈಗ ಬೆಣ್ಣೆ ತಿಂದು ತಿಂದು ಅಂತ ಎಮ್ಮೆ ತಮ್ಮಣ್ಣ ಆಗ್ಬಿಟ್ಟಿದ್ಯಾ. ಬರೀ ವಾಸನೆಗೆ ಹಿಂಗ ಆಗ್ಬಿಟ್ಟಿದೀನಿ ಕಣ್ರಣ್ಣ. ಏನೇ ಅದು? ನಾಷ್ಟ ಮಾಡಿ ಬನ್ರಿ. ಬರೀ ವಾಸನೆಗೆನೆ ಊದ್ಕೊಂಡಿರೋನ್ಗೆ ತಿಂಡಿ ಬೇರೆ ಯಾಕಲ್ಲ? ಬದುಕ್ ನೋಡೋ ಬೇಕು ನನ್ ಮಗನೇ. ಕಮಲಮ್ನವ್ರೆ, ಕಮಲಮ್ನವ್ರೆ, ಬಂದೆ. ಬನ್ನಿ ಬನ್ನಿ. ಬಂದ್ರಾ? ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೇ ಮತ್ತಿನ್ನೆಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗವ್ನೆ. ತಗದ್ ಬುದ್ಧಿ ಅಂದ್ರೆ ಏನುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟ್ರು ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದು ಬೇರೆ ವಿಷಯ. ಈ ಒಂದು ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನಿನ್ ಕುಲಪುತ್ರ? ಅಪ್ಪ ಗಾನಕ್ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಮೊಟ್ಟೆ ಕೋಳಿ ಮಲಗಿದಾಗೆ. ಆವಾಗ ಬಂದ ಚಿನ್ನು ಎದ್ದೇಳ ಬೇಕೆ. ಏನಂದ್ರೆ ಪಪ್ಪ ಹಂಗಂದ್ರೆ ಅಪ್ಪ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೆದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತೆ. ನೀನ್ ಪಪ್ಪ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ ಇದು ನಿನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಟ್ಬಿಟ್ಟದೆ ನೋಡ್ಬಾ. ನಂಜನಗೂಡ್ನಲ್ಲಿ ಕಟಿಂಗ್ ಶಾಪ್ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ? ಇಲ್ಲ, ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಏನ್ ಹಂಗೆ ತೋರ್ತಾ ಇದ್ಯಾ? ಕಿವಿ ಬಿಡಪ್ಪ. ಅಪ್ಪ ಎಲ್ಲಿದು ಕಾಜ್ಗ? ನಂಜನಗೂಡಿಂದ. ನಂಜನಗೂಡಿದಲ್ಲ, ಅದೇನ್ ಬರ್ದವ್ರು ಓದು? ಕಿವಿ
ಪ್ರೀತಿಯ ಅಣ್ಣನಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏಯ್ ನಿನ್ಗೆಲ್ಲ ನನ್ ತಂಗಿಗೆ ಕಣೋದು. ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ. ಕೇಳಿಸ್ಕೊ ಕೇಳಿಸ್ಕೊಂಡ. ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಒಳೆ ಸಾಲ್ಗೆ ಹೋಗ್ತಾನೆ. ಊರಾಚೆ ದಿಬ್ಬದ ಮೇಲೆ ಕೂತ್ಕೋತಾನೆ. ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ. ಊರಾಗಿರೋ ಜಾನಪದ ಗೀತೆಗಳನ್ನೆಲ್ಲ ಹಾಡ್ತಾ ಇರ್ತಾನೆ. ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲಾ ಸೇರ್ಕೊಂಡಿರ್ತಾರೆ. ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ಕಾಗ್ದೆ ನನ್ನ ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊಟ್ಟೋಗ್ಬಿಟ್ಟು. ಅಯ್ಯೋ ತೆಗ್ಯವ್ವ, ನಿರ್ಮಾಣಿಗೆ ಆಗ್ಬಾರ್ದಾಗಿತ್ತು ಕೇಳವ್ವ. ಇನ್ನೂ ಇದೆ. ಇನ್ನೂ ಆಯ್ತಾ? ಇನ್ನೇನ್ ಬರ್ದೋಳೆ? ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೋ, ನಮ್ ಮನೆಗ್ ಕಳಿಸ್ಬೇಡ. ಇನ್ನೇನೈತೆ? ಅಷ್ಟೇ. ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಕಳ್ಸ್ಕೊಳ್ಳೇ ತಗೊಳ್ಳಿ. ನಿನ್ನಿಂದಲೇ ಕಣಮ್ಮಿ ಇವನ್ ಕೂಲ್ಗೆ ಹಾಳಾಗೋಗಿದ್ದು. ಕಾಲಾಗಾಯ್ತು ನಮ್ ಮೊಮ್ಮಸೋರು ಬೆಣ್ಣೆ ಮುದ್ದೆ ಕಟ್ಟಿ ಮಾರದ್ರಲ್ಲೇ ಅವ್ರ ಜೀವಮಾನ ಕಳೆದ್ಬಿಟ್ರು. ಇರೋ ನಮ್ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ 4 ಅಕ್ಷರ ಕಲ್ತ್ಕೊಂಡು ವಿದ್ಯಾವಂತಾಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮಪ್ಪ ಅವನಲ್ಲ, ಕಂಸಾಲೆ ಕಿಷ್ಟಪ್ಪ ಇವನ್ ಮೈ ಕೊರ್ದು ಒಪ್ಕೊಂಡ್ಬಿಟ್ಟವನೆ ಕಣಮ್ಮಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗ್ಬೇಕಾದ್ರೂ ಹಾಡೆ. ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅತ್ತಿಯ ಮರವ ಕಿತ್ತು ನೆಡುವರುಂಟೆ ನಯ್ಯ, ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು, ಒಬ್ಬ ಇನ್ಯಾರೋ ಕಲಿಸೋರು. ಕಂಸಾಲೆ ಕಿಷ್ಟಪ್ಪ ನೀವ್ ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ? ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ? ನಾನ್ ಹೋಗ್ತೀನಪ್ಪ. ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ. ಯಾಕೆ? ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಒಬ್ನೇ ದೊಡ್ಡವನು. ಅದೇಂಗೆ? ಅದೇಂಗೆ ಅಂತೀರಾ? 6ನೇ ಕ್ಲಾಸ್ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ, ಅದಕ್ಕೆ. ಊರ್ನವ್ರು ತಾವೆಲ್ಲ ಕಿತ್ತಾಡಕ್ಕಲ್ಲ. ನೀನ್ ನನ್ ಮಗನಾಗ್ ಹುಟ್ಟಿರೋದು. ಕಷ್ಟಪಟ್ಟು ಓದ್ಲಾ ಅಂದ್ರೆ ಓದ್ಲೂ ಇಲ್ಲ, ಬದುಕು ಮಾಡ್ಲಾ ಅಂದ್ರೆ ಬದುಕು ಮಾಡ್ಲಿಲ್ಲ. ನೀನ್ ಹುಟ್ಟಿರೋದೇ ದಂಡ. ಹೌದಾ? ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯೆ ತೋರಿ ವರ. ಭೂದೇವಿ ದೇವ ಶಶಿಶೇಖರ, ನಾನೊಂದು ಫಲವಿಲ್ಲದ ಮರ. ಸಾಕು. ಇವ್ನು ಕೆಟ್ಟ ಸಾಲ್ ಮಾಡಿಕ್ಬಿಟ್ರಲ್ಲಿ. ಅಪ್ಪ ಮಳವಳ್ಳಿಕ್ ಹೋಗಿಲ್ಲ, ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ? ಒಳಗ್ ಕಚೇರಿ ಕೇಳ್ತಾ ಕೇಳ್ತಾ ಕಲ್ತ್ಕೊಂಡೆ ಕಂಡ್ರೆ. ಕುಕ್ಕಿ ಅಪ್ಪ ಬಾರ ಅಪ್ಪ. ನೋಡ, ಇವತ್ತಿಂದ ಪೋಲಿ ತಿರ್ಗದ್ ಬಿಟ್ಬಿಟ್ಟು ಮರ್ವಾದಿಂದ ಬೆಣ್ಣೆ ಮಾರ್ಕಮ್ಮ. ನಾನು ಬೆಣ್ಣೆ ಮಾರ್ಬೇಕಾ? ಇನ್ನೇನ್ ಸುಣ್ಣ ಮಾರ್ತೀಯ? ಬೇಕಿದ್ರೆ ಹೇಳಪ್ಪ, ಅದ್ದು ತಂದ್ಕೊಡ್ತೀನಿ. ಏಣ ಏನಣ್ಣ? ದೇವಂಡಂಗ್ ಬೆಣ್ಣೆ ಮಾರಕ್ ಗೊತ್ತಾಗಕ್ಕೆ ನಾನ್ ಜೊತೆಗೆ ಹೋಗಿ ಮಾರಿಸ್ಲಿ. ಅಯ್ಯೋ ಮಾಯ್ಕಾರ್ ನನ್ ಮಗನೇ, ಇವನು ಗೊತ್ತಾಗಕ್ಕಿಲ್ವಾ? ನೀನ್ ತಗೊಂಡೋಗಿ ಸಂತೆಲಿಟ್ಟು 6 ಕಾಸ್ಗೆ